ನೀಡಿದ ಬ್ರಹ್ಮ ಭೂಮಿಗೆ ತಂದು ಎಸೆದ ಹಂಚಲು ಹೋಗಿ ಬೇಸರವಾಗಿ ಹಂಚಿಕೊ ಹೋಗಿ ಎಂದ. ಹಾಗೆ ದೇವರು ಯಾಕೆ ಬೇಸರಿಸಿಕೊಳ್ಳಬೇಕಿತ್ತು? ನಾನು ಪ್ರಶ್ನಿಸಿದೆ. ತಕ್ಷಣವೇ ಈ ಪ್ರಶ್ನೆ ಕೇಳುವ ಘನಂದಾರಿ ನೈತಿಕತೆ ನಿನಗೆಲ್ಲಿದೆ ಅಂತ ನೀವು ಕೇಳಬಹುದು. ನೀವು ಅಂದರೆ ನೀವಲ್ಲ, ಆ 4 ಜನ ಇರುತ್ತಾರಲ್ಲ ಅವರು. ಇರಲಿ ಬಿಡಿ, ಈ ತರಹದ ಪ್ರಶ್ನೆಯಂತೂ ಹುಟ್ಟಿದೆಯಲ್ಲ, ಸ್ಪಷ್ಟಪಡಿಸಲೇಬೇಕು ಅನ್ನಿಸುತ್ತೆ. ಈ ಪ್ರಶ್ನೆ ಕೇಳುವವರು ಅಂದುಕೊಂಡಿರಬಹುದು, ಪ್ರೀತಿ ಪ್ರೇಮಕ್ಕೂ ನನಗೂ ಸಂಬಂಧವಿಲ್ಲ ಅಂತ. ಹಾಗೇಕೆ ಅಂದುಕೊಂಡವರು ಅನ್ನೋದೇ ನನಗೆ ಒಗಟು. ಒಂದು ಮಾತಂತೂ ಹೇಳ್ತೇನೆ, ನಾನು ಮನುಷ್ಯ, ನನಗೂ ಭಾವನೆಗಳಿವೆ, ನನಗೂ ಪ್ರೀತಿಸಿಕೊಳ್ಳುವ ಹಕ್ಕಿದೆ, ಪ್ರೀತಿಸುವ ಮನಸ್ಸೂ ಇದೆ. ಹೀಗೆ ಹೇಳಿದ ತಕ್ಷಣ ಹೀಗೂ ಉಂಟೆ ಎನ್ನುವ ಪ್ರಶ್ನಾರ್ಥಕ ಅನುಮಾನ ವ್ಯಕ್ತಪಡಿಸಬೇಡಿ ಪ್ಲೀಸ್. ಪ್ರೀತಿ ಪ್ರೇಮದ ಕುರಿತ ಭಾವಗೀತೆ, ಸಿನಿಮಾ, ಹಾಡುಗಳನ್ನು ಕೇಳಿದಾಗಲೆಲ್ಲ ನನ್ನೊಳಗೂ ಪ್ರೀತಿ ಪ್ರೇಮದ ಭಾವ ಮಾಧುರ್ಯದೊಳಗೆ ಮಿಂದೇಳುವ ಹೃದಯ ಬಡಿತ ತನ್ನ ಸಂಗೀತದ ಆಲಾಪ ಶುರುವಿಟ್ಟುಕೊಳ್ಳುತ್ತದೆ. ಪ್ರೀತಿಯೋ ಪ್ರೇಮವೋ ಮೋಹವೋ ನನ್ನಲ್ಲಿ ಮೂಡಿದ ಸ್ನೇಹವೋ ಏನಾದರೂ ನೀ ಹೇಳಿಕೋ, ನೀವೇ ನನ್ನ ಪ್ರಾಣವೋ. ಪ್ರೀತಿಯೋ ಪ್ರೇಮವೋ ನಾಚಿವೆ ನಿನ್ನನು ನೋಡಿ ಹೂವಿನ ಅಂಗಡಿ, ಮೆಲ್ಲಗೆ ಕಣ್ಣಗೆ ಗೀಚು ಮುತ್ತಿನ ಮುನ್ನುಡಿ, ಮಂದಹಾಸವೇ ನನ್ನ ಆಸ್ತಿಯು ಈಗ ನಿನ್ನ ಪಾಲು, ತಮಾಷೆಗೂ ಕೈ ಚಾಚು ತಯಾರಾಗುವೆ, ವರಪಾಯಿಯ ಮನರಂಜನೆ ಬರೀ ಇಂಥವೇ, ರೂಪಸಿ ಸುಮ್ಮನೆಗಿರಲಿ ನಿನ್ನನೆ ನೋಡುತ್ತಾ ಕೂತು, ಕೋಪಿಸಿಕೊಳ್ಳದೆ ಜ್ಞಾಪಿಸು ನೀ ಮರೆತರೆ ಮುಂದಿನ ಮಾತು, ಇಶಾರೆಯ ನೀನೇಳು ಹುಷಾರಾಗುವೆ, ನನಗಾಗುವ ಕನಸೆಲ್ಲವೂ ಬರೀ ಇಂಥವೇ. ಈಗಲಾದರೂ ಆ 4 ಜನ ನಂಬಬಹುದಲ್ಲ? ನೀವು ನಂಬ್ತೀರಿ ಅಂದ್ಕೋತೀನಿ. ನೀವು ಲವ್ ಮಾಡಿದ್ರ ಸರ್ ಅಂತ ಕೆಲವರು ನನ್ನನ್ನು ಕೇಳ್ತಾರೆ. ಹೀಗೆ ಕೇಳಿದಾಗಲೆಲ್ಲ ನಾನು ಒಂದು ತಕರಾರನ್ನು ಮುಂದಿಡುತ್ತೇನೆ. ನಾನೇ ಏಕೆ ಪ್ರೇಮಿಸಬೇಕಿತ್ತು? ನನ್ನಿಂದಲೇ ಸಂಜ್ಞೆಯನ್ನ ಕಾಯುವುದಕ್ಕಿಂತ ಆ ಕಡೆಯಿಂದಲೇ ಒಂದು ಹೆಜ್ಜೆ ಮುಂದೆ ಇಡುವ ಪ್ರಯತ್ನ ಆಗಬೇಕಿತ್ತಲ್ಲವೇ? ಆ ಮೂಲಕ ನನ್ನನ್ನು ಪ್ರೀತಿ ಪ್ರೇಮದ ವ್ಯಾಪ್ತಿ ಪ್ರದೇಶದ ಒಳಗೆ ತರಬಹುದಿತ್ತಲ್ಲವೇ? ಹೀಗೆ ಕೇಳಿದರೆ ನನ್ನದು ಅಹಂಕಾರ ಅನ್ನಿಸಬಹುದು. ನಾನೇ ಒಂದು ಹೆಜ್ಜೆ ಮುಂದಿಟ್ಟು ಪ್ರೇಮಿಸುವುದಕ್ಕೆ ಅವಕಾಶ ಸೃಷ್ಟಿಸಿಕೊಳ್ಳುವ ಧೈರ್ಯ ನನ್ನಲ್ಲಿರಲಿಲ್ಲ. ಅಲ್ಲದೆ ಪ್ರೇಮ ನಿವೇದನೆಯ ಸ್ಥೈರ್ಯವೂ ಇರಲಿಲ್ಲ. ಯಾಕೆ ಗೊತ್ತಾ? ನಾವು ಪ್ರೀತಿ ಪ್ರೇಮದ ನಿವೇದನೆ ಮಾಡೋದು, ಅವರು ಕಪಾಳ ಮೋಕ್ಷ ಮಾಡೋದು,
ಒಳ್ಳೆಯ ಸ್ನೇಹಿತ ಅಂತ ಅಂದ್ಕೊಂಡಿದ್ದೆ, ನೀನು ಈ ರೀತಿ ಯೋಚಿಸ್ತೀಯ ಅಂತ ಅಂದ್ಕೊಳ್ಳೋದು, ಅದನ್ನು ಉಳಿದೆಲ್ಲವರ ಮುಂದೆ ಅಂದಾಡಿಕೊಂಡು ಹೇಳಿಕೊಳ್ಳೋದು ಬಹಳಷ್ಟು ಸಿನಿಮಾಗಳಲ್ಲಿ ಹೀಗೆ ಆಗುತ್ತದಲ್ಲ. ನಿಜ ಜೀವನದಲ್ಲಿಯೂ ಆಗಿರುವ ಉದಾಹರಣೆಗಳು ಇರಲೂಬಹುದು, ಈಗಲೂ ಇರಬಹುದು. ಯಾಕೆ ಬೇಕು ಈ ರಗಳೆ? ಹಾಗಂತ ನನ್ನ ಪಾಡಿಗೆ ನಾನು ಸುಮ್ಮನೆ ಉಳಿದೆ. ಪ್ರೇಮ ಗೀಮ ಚಾಲೆಯೋ ಎಲ್ಲ ಮಾಯವೋ ಅಂತ ಅಂದ್ಕೊಂಡೆ. ನಾನೇ ಒಂದು ಹೆಜ್ಜೆ ಮುಂದಿಟ್ಟಿದ್ದರೆ ನಾನು ಪ್ರೇಮದ ವ್ಯಾಪ್ತಿ ಪ್ರದೇಶದೊಳಗೆ ಬಂದು ಬಿಡುತ್ತಿದ್ದೆನೋ, ಪ್ರೇಮದ ಲೋಕದಲ್ಲಿ ನನಗೆ ಪ್ರಾಶಸ್ತ್ಯ ನೀಡುವ ಹುಡುಗಿಯ ಪ್ರವೇಶವಾಗುತ್ತಿದ್ದೆ, ಗೊತ್ತಿಲ್ಲ. ಈ ಬಗ್ಗೆ ಕೆಲವು ನನ್ನ ಹಿರಿಯರು ಅಥೆಂಟಿಕ್ ಆದ ಕಮೆಂಟ್ ಕೊಡುತ್ತಾರೆ. ನೀನು 24 ಗಂಟೆಗಳ ಕಾಲವು ಗಂಭೀರವಾಗಿದ್ದರೆ ಅವರು ನಿನ್ನ ಹತ್ತಿರವಾದರೂ ಹೇಗೆ ಬರುತ್ತಿದ್ದರು ಎನ್ನುತ್ತಾರೆ. ನೀವೇ ಹೇಳಿ, 24 ಗಂಟೆಗಳ ಕಾಲವು ಗಂಭೀರವಾಗಿ ಇರೋದಕ್ಕಾಗತ್ತಾ? ನಾನು ಅಷ್ಟು ಘನಘೋರ ಗಂಭೀರವಾಗಿದ್ದೀನ? ಹೀಗೆ ಆಲೋಚಿಸಿ ನಾನು ಪ್ರೇಮದ ವ್ಯಾಪ್ತಿ ಪ್ರದೇಶಕ್ಕೆ ಬರದೇ ಇರುವುದಕ್ಕೆ ಇದೇ ಕಾರಣ ಎಂದರೆ, ಹೃದಯದ ಹೂವಿನ ಪಕಳೆಗಳನ್ನ ಮನಸ್ಸಿಗೆ ಬಂದಂತೆ ಕಿತ್ತು ಬೆಂಕಿಗೆ ಎಸೆದಂತಹ ಅನುಭವವಾಗುತ್ತದೆ ನನಗೆ. ನೀವೇಕೆ ನನ್ನ ಹೃದಯವನ್ನ ಹೀಗೆ ಹಿಂಡುವಿರಿ ಎಂದು ಒಮ್ಮೆ ಒಬ್ಬರಿಗೆ ಕೇಳಿಯೇ ಬಿಟ್ಟಿದ್ದೆ. ಇನ್ನೇನು ಹೇಳಬೇಕು ನಿನಗೆ? ನಿನ್ನನ್ನು ಪ್ರೇಮದ ವ್ಯಾಪ್ತಿ ಪ್ರದೇಶಕ್ಕೆ ಕರೆದೊಯ್ಯುವವರು ಹತ್ತಿರ ಸುಳಿದಾಗಲೂ ಗಂಭೀರ ಚಿಂತಕನ ವೇಷದಲ್ಲಿದ್ದರೆ ಪ್ರಯೋಜನವೇ? ಅವರು ಭಯಪಟ್ಟರು. ಹಾಗಾಗಿಯೇ ನೀನು ಪ್ರೇಮದ ವ್ಯಾಪ್ತಿಯ ಪ್ರದೇಶಕ್ಕೆ ಬರಲಿಲ್ಲ. ನಿನ್ನೊಂದಿಗೆ ಪ್ರೇಮದ ಭಾವನೆಗಳನ್ನು ಹಂಚಿಕೊಳ್ಳುವುದಕ್ಕೆ ಹಿಂಜರಿದರು ಅಂತ ಅವರು ಹೇಳಿದಾಗ ವಿಚಿತ್ರ ಅನ್ನಿಸಿತು. ಅಷ್ಟು ಹೇಳಿಕೊಳ್ಳುವ ಅಪೇಕ್ಷೆ ಇದ್ದಿದ್ದರೆ ಭಯ ಏಕೆ ಪಡಬೇಕಿತ್ತು? ಹೇಳಿಬಿಡಬೇಕಾಗಿತ್ತಲ್ಲವೇ? ಹಂಸಲೇಖ ಹೇಳಿಲ್ಲವೇ, ಪ್ರೀತಿ ಮಾಡಬಾರದು, ಮಾಡಿದರೆ ಜನಕ್ಕೆ ಹೆದರಬಾರದು. ಅವರಿಗೆ ಗೊತ್ತಿರ್ಲಿಲ್ವೇ? ಲೋಕವೇ ಹೇಳಿದ ಮಾತಿದು, ವೇದದ ಸಾರವೇ ಕೇಳಿದು, ನಾಳಿನ ಚಿಂತೆಯಲ್ಲಿ ಬಾಳಬಾರದು, ಬಾಡಿನ ಮೂಲವಿಲ್ಲಿ ಕೇಳಬಾರದು, ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು. ಈ ಹುಡುಗಿಯರೇ ಹೀಗೆ, ಅರ್ಥವಾಗುವುದಿಲ್ಲ. ಇನ್ನೇನು ಅರ್ಥವಾಗುತ್ತಾರೆ ಎನ್ನುವ ಹೊತ್ತಿಗೆ ಅರ್ಥದ ನಿಘಂಟುವಿನೊಳಗಿನ ಭಾವ ಪದಗಳನ್ನು ಅಲ್ಲೋಲ ಕಲ್ಲೋಲವಾಗಿಸಿಬಿಡುತ್ತಾರೆ. ಹುಡುಗಿಯರು ಹೀಗೆ ನಮ್ಮ ಬಗ್ಗೆ ಅರ್ಥವಾಗುವುದಿಲ್ಲ ಅಂತ ಉದ್ಗಾರ ತೆಗೆಯುತ್ತಿರಬಹುದು. ಇರಲಿ ಬಿಡಿ. ಈಗ ದೇವರು ಪ್ರೀತಿಯನ್ನ ಹಂಚಲು ಹೋಗಿ ಬೇಸರವಾಗಿದ್ದರ ಬಗ್ಗೆ ಯೋಚಿಸೋಣ. ನಾನು ಈ ಬಗ್ಗೆ ನಿರಂತರವಾಗಿ ಯೋಚಿಸ್ತಾ ಇದ್ದೆ. ಯೋಚಿಸುತ್ತಾ ನಿದ್ದೆಗೆ ಜಾರಿದ್ದೆ. ಆ ಕ್ಷಣಕ್ಕೆ ದೇವರು ಪ್ರತ್ಯಕ್ಷವಾದಾಗ ಬೆರಗುಗಣ್ಣಿನಿಂದ ನೋಡಿದ್ದೆ. ನೀನೇ ಸೃಷ್ಟಿಸಿದ ಭೂಮಿಯಲ್ಲಿ ಪ್ರೀತಿ ಹಂಚೋಕೆ ನಿನಗೇಕೆ ಬೇಸರ ಅಂತ ಕೇಳಿದೆ. ದೇವರದ್ದು ದಿವ್ಯ ಮೌನ. ಆ ಕ್ಷಣಕ್ಕೆ ಟಿವಿ ಚಾನೆಲ್ಗಳಲ್ಲಿ ಕೆಲಸ ಮಾಡುತ್ತಿರುವ ನನ್ನ ವಿದ್ಯಾರ್ಥಿಗಳೆಲ್ಲರಿಗೆ ಫೋನ್ ಮಾಡಿ, ಕ್ಯಾಮರಾದೊಂದಿಗೆ ಬಂದ್ಬಿಡಿ, ದೇವರನ್ನ ಒಂದ್ಸಲ ಮಾತಾಡ್ತೀನಿ. ಯಾಕೋ ಮನಸ್ಸಾಗಲಿಲ್ಲ. ಹೇಗಿದ್ರು ನನ್ನೆದುರು ಪ್ರತ್ಯಕ್ಷ ಆಗಿರುವೆ, ನನ್ನದೊಂದು ವಿನಂತಿಯನ್ನು ಪರಿಗಣಿಸು ಪ್ರಭುವೇ ಎಂದು ಕೇಳಿಕೊಂಡೆ. ಕೇಳುವಂಥವನಾಗು ಎಂಬ ಮೌನ ಫರ್ಮಾನು ದೇವರಿಂದ ಹೊರಟಿತು. ಒಂದು 10 ನಿಮಿಷ ಟಿವಿ ಡಿಬೇಟಿಗೆ ಬರಬೇಕು ಅಂದೆ. ತಥಾಸ್ತು ಎಂಬ ಪ್ರತಿಕ್ರಿಯೆ ಬಂತು. ಜೊತೆಗೆ ಕಂಡೀಷನ್ ಅಪ್ಲೈಡ್ ಅಂತ ಟ್ಯಾಗ್ಲೈನ್ ಹೊರಬಂತು. ಕ್ಯಾಮರಾದ ನೆಪದಲ್ಲಿ ನಾನು ಕಾಣಿಸಲೇಬೇಕು ಎಂದು ನಿರ್ದೇಶಿಸುವ ಹಾಗಿಲ್ಲ, ಮಣಭಾರದ ಮೇಕಪ್ ಮಾಡುವ ಹಾಗಿಲ್ಲ, ವರ್ಲ್ಡ್ ವಾಂಟ್ಸ್ ಟು ನೋ ಅಂತ ಕಿರುಚಿ ನೀವು ನಿರೀಕ್ಷಿಸಿದ ಉತ್ತರವನ್ನೇ ನೀಡಬೇಕು ಅಂತ ಹಠ ತೊಡುವ ಹಾಗಿಲ್ಲ. ನಾನು ಆಯಿತು ಅಂದೆ. ಹಾಗಾದ್ರೆ ನಿನ್ನನ್ನು ಕಾಣಿಸುವುದಾದರೂ ಹೇಗೆ ಅಂತ ಕೇಳಿದೆ. ತನ್ನ ಸ್ವರೂಪದ ಬದಲು ನಮಿತಾ, ಕಾರ್ತಿಕ್ ಪೈ ಮತ್ತು ಸಂಗಡಿಗರು
ಸೇರಿ ಸಿದ್ಧಪಡಿಸಿದ ಚಂದದ ದೀಪ ಸಮನ್ವಯ ಅಲ್ಲಿ ಕಾಣಿಸಿದರೆ ಸಾಕು ಅಂತ ಮೌನ ಫರ್ಮಾನು ನನಗೆ ಖುಷಿಯಾಯಿತು. ಆಗಲಿ ಎಂದೇ ಮಾತುಕತೆ ಶುರುವಾಯಿತು. ಕ್ಯಾಮ್ರಾ ನೈವೇದ್ಯ ಕಡೆಗೆ ತಿರುಗಿತು. ಪ್ರೀತಿ ಹಂಚೋಕೆ ನಿನಗಾದ ಕಷ್ಟವಾದ್ರೂ ಏನು ಅಂತ ಅವರು ಕೇಳಿದರು. ದೇವರ ತಣ್ಣಗಿನ ಉತ್ತರ ಹೀಗಿತ್ತು: ಒಂದು ಕ್ಲಾಸ್ನ ಸಿಆರ್ ಆಗಿ ನಿನಗೇ ಅಷ್ಟು ಕಷ್ಟ ಇರಬೇಕಾದರೆ ದೇವರು ಅನ್ನಿಸಿಕೊಂಡ ನನಗೆ ಎಷ್ಟು ಕಷ್ಟ ಇರಬಹುದು ಊಹಿಸಿ. ಮನುಷ್ಯನನ್ನ ಸೃಷ್ಟಿಸುವಾಗ ನಾನು ತುಂಬಾ ಎಚ್ಚರದಲ್ಲಿರುತ್ತೇನೆ. ಮನುಷ್ಯನೊಳಗೆ ಮೆದುಳು ಇಡುವಾಗ ಅದು ಪರಿಪೂರ್ಣವೇ ಅಲ್ಲವೇ ಅಂತ ಕ್ರಾಸ್ ಚೆಕ್ ಮಾಡ್ತೇನೆ. ಆಮೇಲೆ ಬುದ್ಧಿಯನ್ನು ಫಿಕ್ಸ್ ಮಾಡ್ತೇನೆ. ಹಾಗೆ ಫಿಕ್ಸ್ ಮಾಡುವ ಕಾಲಕ್ಕೆ ಒಂದು 5 ನಿಮಿಷ ಬ್ರೇಕ್ ತೆಗೆದುಕೊಳ್ತೇನೆ. ಹಾಗೆ ಬ್ರೇಕ್ ತೆಗೆದುಕೊಂಡು ನಿಮ್ಮ ಬೃಂದಾವನವನ್ನೇ ಹೋಲುವಂತ ಇಲ್ಲಿನ ಹೋಟೆಲ್ ಒಂದಕ್ಕೆ ಹೋಗಿ ಚಹಾ ಕುಡಿಯುತ್ತೇನೆ. ಹಾಗೆ ಹೋಟೆಲ್ ಒಂದಕ್ಕೆ ಹೋಗಿ ಚಹಾ ಕುಡಿದು ವಾಪಸ್ ಬರುವ ಹೊತ್ತಿಗೆ ಕೆಲವು ಮನುಷ್ಯ ರೂಪಿಗಳು ಬುದ್ಧಿ ಫಿಕ್ಸ್ ಮಾಡುವ ಮುನ್ನವೇ ಭೂಮಿಗೆ ತುಮಕಿ ಬಿಟ್ಟಿರುತ್ತಾರೆ. ಬುದ್ಧಿ ಒಳಗೊಳ್ಳದ ಮೆದುಳಿನವರೇ ಉಳಿದವರಿಗೆ ತೊಂದರೆ ಕೊಡುತ್ತಾರೆ. ಅಂಥವರಿಗೆ ಪ್ರೀತಿ, ಪ್ರೇಮ, ಅಂತಃಕರಣ ಇವ್ಯಾವ ಅರ್ಥ ಆಗಲ್ಲ. ಅಂಥವರೇ ಭೂಮಿಗೆ ಭಾರ ಆಗೋದು, ನನಗೂ ಪ್ರೀತಿಯನ್ನು ಹಂಚೋದಕ್ಕೆ ಕಷ್ಟ ಆಗೋದು ನೈದಿಲೆ ಅಂತ ಪ್ರತಿಕ್ರಿಯೆ. ಬುರುಡೆ 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 ಎಲ್ಲಾರ ಬುರುಡೇಲಿ ಒಂದೇ ಮುಳ್ಳಂತೆ, ಬುದ್ಧಿ ಒಂದಿಲ್ಲ ಬುದ್ಧಿ ಒಂದಿಲ್ಲ, ಇದ್ದರೂ ಪರರಿಗೆ ಹೊಂದಲ್ಲ. ಆ ಬುರುಡೆ ಬುರುಡೆ ಬಿಡುತ್ತೈತೆ, ಈ ಬುರುಡೆ ತರಲೆ ಮಾಡ್ತೈತೆ. ಆ ಕ್ಷಣಕ್ಕೆ ದೇವರೇ ಕ್ಯಾಮರಾವನ್ನು ಶ್ರವಣ್ ಕಡೆ ಇದೀಗ ನಿನ್ನ ಸರದಿ ಎಂಬ ಆದೇಶ ಹೊರಡಿಸಿದ. ಆರಾಧನೆಯಲ್ಲಿ ಮುಳುಗಿ ಹೋಗಿರುವೆ ನೀನು ಅಂತ ನನ್ನ ಎಡೆಗೆ ತಕರಾರಿನ ಪ್ರಶ್ನೆ ಎಸೆದವ ನೀನೇ ಅಲ್ಲವೇ ಅಂತ ನೋಡಿ ಈಗ ನನ್ನನ್ನು ನೇರವಾಗಿ ಕೇಳುವಂಥವನಾಗು ಎಂದು ನೋಡಿದ. ಆಗ ಶ್ರವಣ್ ಕೇಳಿದ ಪ್ರಶ್ನೆ, ಅಲ್ಲ, ಬುದ್ಧಿ ಇಲ್ಲದ ಮೆದುಳುಗಳಲ್ಲಿ ಆಮೇಲಾದರೂ ಬುದ್ಧಿ ಸೇರ್ಪಡೆಗೊಳಿಸಬಹುದಿತ್ತಲ್ಲ ಎಂದು. ಅಯ್ಯೋ, ನಾನೇ ಸೃಷ್ಟಿ ಮಾಡಿದ ಮರುಕ್ಷಣವೇ ನನ್ನ ನಿಯಂತ್ರಣ ತಪ್ಪಿದ ಅಂಥವರ ಮೆದುಳಿನೊಳಗೆ ಬುದ್ಧಿ ಇಡುವ ಸಾಹಸ ಸಾಧ್ಯವೇ ಎಂಬ ಮರುಪ್ರಶ್ನೆ ದೇವರಿಂದ ಕೇಳಿದಂತೆ. ನಂತರ ಚಿತ್ತಾರ ಪೊಲಿಟಿಕಲ್ ಆದ ಪ್ರಶ್ನೆ ದೇವರ ಮುಂದೆ. ಸಾಹಸವೋ ಹರಸಾಹಸವೋ ಗೊತ್ತಿಲ್ಲ, ಬುದ್ಧಿ ಇಲ್ಲದ ಮೆದುಳಿನ ವಾರಸುದಾರರು ಸೃಷ್ಟಿಸುತ್ತಿರುವ ಅನಾಹುತವನ್ನು ಹೇಗಾದರೂ ಮಾಡಿ ನೀನು ತಪ್ಪಿಸಬೇಕು. ಅದಕ್ಕಾಗಿ ಭೂಮಿಯಲ್ಲಿ ಅವತಾರ ಎತ್ತಲೇಬೇಕು. ನಿನ್ನ ಮಾಯಾವಿ ಶಕ್ತಿ ಬಳಸಿ ಅವರನ್ನು ತಹಬಂದಿಗೆ ತಂದು ಅವರ ಮೆದುಳನ್ನು ಬುದ್ಧಿಪೂರ್ವಕವಾಗಿ ಪರಿಪೂರ್ಣಗೊಳಿಸಬೇಕು ಎಂದು ಅಹವಾಲು ರೂಪದ ಪ್ರಶ್ನೆಯನ್ನು ಮುಂದಿಟ್ಟ. ದೇವರು ಉತ್ತರಿಸಲಿಲ್ಲ. ನೀನು ಹೀಗೆ ನಿರುತ್ತರನಾದರೆ ಪ್ರೀತಿ, ಪ್ರೇಮ, ಮಮಕಾರ, ಮಾನವೀಯತೆ, ಅಂತಃಕರಣ ಇವೆಲ್ಲವನ್ನು ಹಂಚೋದು ಸಾಧ್ಯವಾಗುವುದಾದರೂ ಹೇಗೆ? ಬುದ್ಧಿ, ವಿವೇಕ ಮೂಡುವುದಾದರೂ ಹೇಗೆ ಅಂತ ಈ ದಿವ್ಯಶ್ರೀ ಹೆಗಡೆ ತಕರಾರಿನ ಧ್ವನಿ ಎತ್ತಿದರು. ಆಗಲೂ ಉತ್ತರ ಬರಲಿಲ್ಲ. ಆಗ ಮೌನವೇ ಮೈವೆತ್ತಂತಿರುವ ಸಂಜಯ್ ಚಿತ್ರದುರ್ಗ ತಮ್ಮದೇ ಮೌನದ ಪರಿಭಾಷೆಯಲ್ಲಿ ಅವರು ಎಸೆದ ಪ್ರಶ್ನೆ ಹೇಗಿತ್ತು: ಬುದ್ಧಿ ಇಲ್ಲದ ಮೆದುಳಿನ ಆ ಮನುಷ್ಯರೇ ದೊಡ್ಡವರಾಗುತ್ತಾ ಸಣ್ಣವರಾಗುತ್ತಾರೆ. ಜೊತೆಗಿದ್ದುಕೊಂಡೇ ಹೊಟ್ಟೆ ಕಿಚ್ಚಿನೊಂದಿಗೆ ಇನ್ನೊಬ್ಬರಿಗೆ ಹಿಂಸೆ ಕೊಡುತ್ತಾರೆ. ತಾನೇ ಶ್ರೇಷ್ಠ ಎಂಬ ಅಹಮ್ಮಿನ ಕೋಟೆ ಕಟ್ಟಿಕೊಂಡು ಇರುವ ಮೆದುಳನ್ನು ಕಲುಷಿತಗೊಳಿಸಿಕೊಳ್ಳುತ್ತಾರೆ. ಇನ್ನೊಬ್ಬರನ್ನ ನಲುಗಿಸುತ್ತಾರೆ. ಹೀಗೆ ದೊಡ್ಡವರೆನ್ನಿಸಿಕೊಂಡವರು ವಯಸ್ಸಿನಲ್ಲಿ ಚಿಕ್ಕವರೆನ್ನಿಸಿಕೊಂಡ ನಮ್ಮಂಥವರ ಮುಂದೆ ಬೆತ್ತಲಾಗುತ್ತಲೇ ಇರುತ್ತಾರೆ. ಅಂಥ ಬೆತ್ತಲೆಯ ಮನೋವಿಕೃತಿಯನ್ನು ನೋಡೋಕೆ ಆಗಲ್ಲ, ಅಸಹ್ಯ ಆಗುತ್ತೆ.
ಇಂಥವರನ್ನು ನೋಡುವುದನ್ನು ದಯವಿಟ್ಟು ತಪ್ಪಿಸಲು ಸಾಧ್ಯವೇ ಎಂಬ ಪ್ರಶ್ನೆ ಮುಂದಿಟ್ಟಿದ್ದೇ ತಡ ದೀಪ ಸಮನ್ವಯ ರೂಪದಲ್ಲಿ ಕಾಣಿಸಿಕೊಂಡಿದ್ದ ಆ ದೇವರು ಅದೃಶ್ಯನಾಗಿಯೇ ಬಿಟ್ಟ. ನಮಸ್ಕಾರ.